ಯಾವ ಕಾರಣಕ್ಕೆ ನಾವು ಕಾಂಗ್ರೆಸ್ಗೆ ಓಟ್ ಕೊಡಬೇಕು ಅನ್ನುವಂಥ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು, ಏನು ಬರೀ ಧರ್ಮಾಧಾರಿತವಾಗಿ ಕೆಲವು ವಿಷಯಗಳನ್ನ ಚುನಾವಣೆ ಸಂದರ್ಭದಲ್ಲೇ ತರ್ತಾರೆ. ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದರಲ್ಲಿ ದ್ವೀಪದ ಬಗ್ಗೆ ಮಾತಾಡಿದ್ದಾರೆ. ತಮಿಳುನಾಡಿನಲ್ಲಿರುವಂಥ ಒಂದು ದ್ವೀಪವನ್ನು ಶ್ರೀಲಂಕಾಗೆ ಬಿಟ್ಟುಕೊಟ್ಬಿಟ್ರು ನೆಹರು ಅವರು ಗಮನ ಕೊಡಲಿಲ್ಲ ಅಂತ ಹೇಳಿ. ಆದರೆ ಇಷ್ಟು ವರ್ಷ 10 ವರ್ಷದಿಂದ ಅದು ಜ್ಞಾಪಕ ಬರಲಿಲ್ಲ. ಚುನಾವಣೆ ಹತ್ರ ಬಂದಾಗಲೇ ಆ ದ್ವೀಪ ಯಾಕೆ ಜ್ಞಾಪಕ ಬರುತ್ತೆ ಅಂದರೆ, ಭಾವನಾತ್ಮಕ ವಿಷಯಗಳನ್ನು ಜನರಿಗೆ ತಂದು ಅದರ ಮುಖಾಂತರ ಕೂಡ ಜನರ ಮನಸ್ಸನ್ನು ಬೇರೆ ಮಾಡುವಂಥ ಕೆಲಸವನ್ನು ಸತತವಾಗಿ ಮಾಡ್ತಾನೆ ಬಂದಿದ್ದಾರೆ. ಹೌದು, ಕೆಲವು ಒಳ್ಳೆ ಕೆಲಸಗಳಾಗಿರ್ಬೋದು, ಯಾರೇ ಒಳ್ಳೆ ಕೆಲಸ ಮಾಡಿದ್ರು ನಾವು ಅದನ್ನು ಒಪ್ಕೊಳ್ಳೋಣ. ಹಾಗಂಥೇಳಿ ಕಾಂಗ್ರೆಸ್ ಪಕ್ಷ ಏನು ಮಾಡೇ ಇಲ್ಲ ಈ ದೇಶಕ್ಕೆ ಅಂತ ಹೇಳಿದ್ರೆ, ಇವತ್ತು ನೀವು ಡಬಲ್ ರೋಡ್ ಮಾಡ್ತೀರಾ ಅಂದರೆ ಅವತ್ತು ಸಿಂಗಲ್ ರೋಡ್ ಇದ್ದಿದ್ದಕ್ಕೆ ನೀವು ಇವತ್ತು ಡಬಲ್ ರೋಡ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದ್ದೀವಿ. ಹೌದಲ್ಲ? ನೀವು ಅವತ್ತು ಸಿಂಗಲ್ ರೋಡೇ ಇಲ್ಲ ಅಂದರೆ ಇವತ್ತು ನೀವು ಹೆಂಗೆ ಡಬಲ್ ರೋಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗಲ್ಲ. ನಮಗೆ ಸ್ವತಂತ್ರ ಬಂದು ಮೊದಲನೇ ಚುನಾವಣೆ 1951 or 52 ಆದಾಗ ನಮ್ಮ ಬಜೆಟ್ ಏನಿತ್ತು, ಅವತ್ತಿನ ನಮ್ಮ ಜನಸಂಖ್ಯೆ ಏನಿತ್ತು, ಬಹುಶಃ ಬೆಂಕಿಪಟ್ಟಣ ಕೂಡ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗ್ತಾ ಇರಲಿಲ್ಲ. IITs ಇರ್ಬೋದು, ವಿಮಾನ ನಿಲ್ದಾಣಗಳು, ಅಂದರೆ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಕೂಡ 50 ವರ್ಷಗಳ ಕಾಲ ತನ್ನ ಕೊಡುಗೆಯನ್ನು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಿದೆ. ಇವತ್ತು ನಾವೆಲ್ಲ ಇಲ್ಲಿ ಗ್ರಾಮಗಳಲ್ಲಿ ಒಂದಿಷ್ಟು ಭೂಮಿನ ಇಟ್ಕೊಂಡಿದ್ದೀವಿ ಎಲ್ಲರೂ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್. ಇಲ್ಲದೇ ಇದ್ದರೆ ಬಹುಶಃ ನಮಗೆ ಆ ಒಡೆಯನ್ನ ಭೂಮಿ ಅಂತ ತರಲಿಲ್ಲ ಅಂತಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಯಾರ ಹತ್ರ ಒಂದಿಷ್ಟು ಅಗಲ ಭೂಮಿ ಇರ್ತಾ ಇರಲಿಲ್ಲ. ನಮ್ಮ ಹತ್ರ ಯಾರ ಹತ್ರ ಇತ್ತು ಮೊದಲು ಅವ್ರಗಳ ಹತ್ರನೇ ಇರ್ತಾ ಇತ್ತು. ಬೇರೆಯವ್ರು ಯಾರು ಒಂದಿಷ್ಟು ಭೂಮಿ ತಗೊಳಕ್ಕಾಗ್ತಾ ಇರಲಿಲ್ಲ. ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವಧಿಗಳಲ್ಲಿ ಕೊಟ್ಟಿರುವಂಥದ್ದು. ಹಾಗಾಗಿ ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡ್ಕೊಳ್ಳುವಂಥದ್ದು, ಇವತ್ತು ಅಭ್ಯರ್ಥಿಯಾಗಿರುವಂಥ ಗೌತಮ್ ಅವರು ಕೂಡ ಅವ್ರ ತಂದೆಯವರು ಮೇಯರ್ ಆಗಿದ್ದರು. ಆ ಒಂದು ವ್ಯಾಪ್ತಿ ಕೂಡ ಮೊದಲು ನಮ್ಮ ತಂದೆಯವರ ವ್ಯಾಪ್ತಿಗೆ ಬರ್ತಾ ಇತ್ತು. ಸೊ ಹಾಗಾಗಿ ಭಾಳ ಚಿರಪರಿಚಿತರು, ಒಳ್ಳೆಯ ಕುಟುಂಬದಿಂದ ಬಂದಿರೋಂಥ ಒಬ್ಬ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಈ ಸಾರಿ ಟಿಕೆಟನ್ನು ಕೊಟ್ಟಿದೆ. ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು, ತಾವೆಲ್ಲರೂ ಒಂದು ಅವಕಾಶವನ್ನು ಆತನಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ. ಮತ್ತು ಇನ್ನು ಅಭಿವೃದ್ಧಿ ವಿಷಯ, ಈ ಸಾರಿ ಕರ್ನಾಟಕದಲ್ಲಿ ಕಳೆದ ಸಾರಿ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲ ಕಾರ್ಯಕರ್ತರು 5 ಗ್ಯಾರಂಟಿಗಳನ್ನು ಪಕ್ಷ ಕೊಡುತ್ತೆ ಅಂತ ಮನೆಗೂ ಹೋಗಿ ಹೇಳಿದ್ದೀರ. ನಿಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟು ಮತದಾರರು ಕಾಂಗ್ರೆಸ್ ಪಕ್ಷದ ಕೈಯನ್ನು ಹಿಡಿದ್ರು. ಇವತ್ತು ಸರ್ಕಾರ ನಿಮ್ಮ ಮರ್ಯಾದೆಯನ್ನು ಉಳಿಸೋದಕ್ಕೆ 5 ಗ್ಯಾರಂಟಿಗಳನ್ನ ಕೊಟ್ಟುವಂಥ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ ಸರ್ಕಾರ. ಬಹುಶಃ ಭಾರತ ದೇಶದ ಇತಿಹಾಸದಲ್ಲೇ ಯಾವುದೇ ಸರ್ಕಾರ, ಯಾವುದೇ ರಾಜ್ಯ ಇಂಥ ಉತ್ತಮವಾದ, ಬಹುಶಃ ಪ್ರಪಂಚ ಇತಿಹಾಸದಲ್ಲಿ ಇಷ್ಟು ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ 2,000 ರೂಪಾಯಿ ಹೆಣ್ಮಕ್ಳು ಕೊಡೋದ್ರಿಂದ ಬಡವರು 1,60,00,000ಕ್ಕೂ ಹೆಚ್ಚು ಜನ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಪಡ್ಕೊತಾ ಇದ್ದಾರೆ. ಅದು ಆರ್ಥಿಕ ಸಂಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ ಆರ್ಥಿಕ ಸಂಕಷ್ಟ? 2,000 ರೂಪಾಯಿ ಬರೋದು ಹೆಣ್ಮಕ್ಳು ಏನು ಮನೆಯಲ್ಲಿ ಇಟ್ಟು ಕುಳಿಯುತ್ತ ದುಡ್ಡು ಇಲ್ಲ, ಎಲ್ಲೋಗುತ್ತೆ ವಾಪಸ್? ಅದು ಎಲ್ಲೋಗುತ್ತೆ? ಮಾರ್ಕೆಟ್ಗೆ ಹೋಗುತ್ತೆ. ಅವರು ಒಂದು 2,000 ಒಂದು 8 ತಿಂಗಳು ಕೂಡಿಟ್ಕೊಂಡ್ರೆ 14,000 ರೂಪಾಯಿ. 14,000 ರೂಪಾಯಿಗೆ ಏನಾದರೂ ಕೊಂಡ್ಕೊಂಡ್ರು ಅಂದರೆ ಮತ್ತೆ ಅದಕ್ಕೆ GST ಕಟ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಸರ್ವಜ್ಞ ಅಂದರೆ ಸರ್ಕಾರದಿಂದ ಕೊಡೋದು ಮತ್ತೆ ಸರ್ಕಾರಕ್ಕೇನೆ ಅವರು ಟ್ಯಾಕ್ಸ್ ಮುಖಾಂತರ ಕೂಡ ಕಟ್ತಾರೆ. ಮತ್ತು ಎಷ್ಟೋ ಹೆಣ್ಣು ಮಕ್ಕಳಿಗೆ ಮನೆಗಳಲ್ಲಿ ನೋಡಲ್ಲ, ಕಷ್ಟ ಅಂದಾಗ ಅವ್ರಿಗೆ ಆ ದುಡ್ಡು ಸಹಾಯಕ್ಕೆ ಬರ್ತಾ ಇದೆ. ಇಲ್ಲ ನನ್ನ ಮಗುಗೇನೋ ಫೀಸ್ ಕಟ್ಟಬೇಕು, ಫೀಸ್ ಕಟ್ಟೋಕ್ಕೆ ಸಹಾಯ ಆಗುತ್ತೆ. ಸಾಕಷ್ಟು ವಿಷಯದಲ್ಲಿ ಅವ್ರಿಗೆ ಅನುಕೂಲ. ಅಕ್ಕಿನ ಬೇರೆ ಯಾವುದೋ ಅಕ್ಕಿ ಅಂತ ಹೇಳಿ 24 ರೂಪಾಯಿ ಭಾರತ್ ರೈಸ್ ಅಂತ ಕೊಡ್ತಿದ್ದಾರೆ. ಅದಕ್ಕೆ ಅಕ್ಕಿ ಇದೆ. ನಮ್ಮ ರಾಜ್ಯ ಸರ್ಕಾರ ಕೇಳಿದಾಗ ಯಾಕೆ ಕೊಡೋಕ್ಕಾಗೋದಿಲ್ಲ, ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರು. ಫಸ್ಟ್ ಪತ್ರ ಬರೆದಾಗ ಕೊಡ್ತೀವಿ ಅಂದರು, ಆಮೇಲೆ ಏನಂದ್ರು ಕೊಡೋದಿಲ್ಲ ಅಂತಂದ್ರು. ಕಾವೇರಿ ಇಶ್ಯೂ, ಬೆಂಗಳೂರಿನಲ್ಲಿ ಇವತ್ತು ನೀರಿಗೆ ಹಾಹಾಕಾರ. ಮಳೆ ಕಡಿಮೆ ಆಗಿದೆ. ಮಳೆ ಯಾವ ವರ್ಷದಲ್ಲಿ ಹೇಗಾಗುತ್ತೆ ಅಂತ ಹೇಳಿ ಮೊದಲೆಲ್ಲ ಪ್ರೆಡಿಕ್ಟ್ ಮಾಡ್ದಂಗೆ ಆಗೋದು. ಇವತ್ತು ಆ ರೀತಿ ಅಲ್ಲ, ಹೌದಲ್ಲ? ನಾವು ಮನುಷ್ಯರೇ ನಮ್ಮ ದುರಾಸೆಗೆ ಕಾಂಕ್ರೀಟ್ ಜಂಗಲ್ ಮಾಡ್ತಾ 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 ಮಳೆ ಕಡಿಮೆ ಮಾಡ್ತಾ ಬಂದಿದ್ದೀವಿ.
ಕಾವೇರಿ ಇಶ್ಯೂನ ಸೆಟ್ಲ್ ಮಾಡಲಿಲ್ಲ, ಕೇಂದ್ರ ಸರ್ಕಾರನೇ ಮಾಡ್ಬೇಕು ಅದನ್ನು. ಮೇಕೆದಾಟು ಇಶ್ಯೂ ತಗೊಳ್ಳಿ ನೀವು, 2018ರಲ್ಲೇ ಹೋಗಿರುವಂಥದ್ದು. ಕೇಂದ್ರದಲ್ಲಿ ಪರಿಸರ ಇಲಾಖೆ ಅದಕ್ಕೆ ಕ್ಲಾರಿಫಿಕೇಶನ್ ಇದು ಕೊಡಬೇಕು, ಒಮ್ಮತ ಕೊಡಬೇಕು, ಕ್ಲಿಯರೆನ್ಸ್ ಕೊಡಬೇಕು. ಅಲ್ಲಿಂದ 152 TMC ನೀರು ತಮಿಳ್ನಾಡಿಗೆ ಕೊಡ್ತೇವೆ. ಎಕ್ಸ್ಟ್ರಾ ಮಳೆ ಆದಾಗ, ಹೆಚ್ಚು ಮಳೆ ಆದಾಗ ನಮಗೆ ಒಂದು 100ರಿಂದ 120 TMC ನೀರು ಶೇಖರಣೆ ಮಾಡ್ಕೊಳ್ಳಿಕ್ಕೆ ಆ ಡ್ಯಾಮ್ ಕಟ್ಟಬೇಕಾಗಿರುವಂಥದ್ದು. ಆದರೆ ಅದಕ್ಕೆ ಇನ್ನೂ ಪರಿಸರ ಇಲಾಖೆ ಯಾವುದೇ ಒಂದು ಸಭೆ ಮಾಡಿ ಒಂದು ಒಮ್ಮತವನ್ನು ಕೊಡಲಿಲ್ಲ. ಯಾರು ಮಾಡ್ಬೇಕು ಅದನ್ನು? ರಾಜ್ಯ ಸರ್ಕಾರ ಮಾಡುತ್ತಾ? ಕೇಂದ್ರ ಸರ್ಕಾರ ಮಾಡಬೇಕು, ಮಾಡ್ತಾ ಇಲ್ಲ. ಮತ್ತು ಚಿತ್ರದುರ್ಗ ಪಕ್ಕದಲ್ಲಿ ಈ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಗೆ ಭದ್ರಾ ಯೋಜನೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಕೇಂದ್ರ ಸರ್ಕಾರ. ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರು. ಬಟ್ ಅದು ₹1 ಬಿಡುಗಡೆ ಮಾಡಿಲ್ಲ. ಅದರ ರಾಜ್ಯ ಸರ್ಕಾರ ಸುಮ್ಮನೆ ಕೂತಿಲ್ಲ. 1,200 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ, ಕೆಲಸ ನಿಲ್ಲಬಾರ್ದು ಅಂತ ಹೇಳಿ. ಹಾಗಾಗಿ ಸಾಕಷ್ಟು ವಿಷಯಗಳು ನಾವು ಮುಂದೆ ಇದ್ದಾವೆ ಚರ್ಚೆ ಮಾಡಲಿಕ್ಕೆ, ನಾವು ತುಲನೆ ಮಾಡಲಿಕ್ಕೆ, ನಾವು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಅನ್ನೋದಕ್ಕೆ. ಇವತ್ತು ನಾವು ತಿನ್ನೋಂಥ ಉಪ್ಪಿಗೂ ಕೂಡ ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ, GSTಯನ್ನು ಕಟ್ತಾ ಇದ್ದೀವಿ. ಸೊ ಹಾಗಾಗಿ ಮತ್ತು ಟ್ಯಾಕ್ಸ್ ತಾರತಮ್ಯ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದಾರೆ ರಾಜ್ಯ ಸರ್ಕಾರ. ನಾವು ₹100 ಕಟ್ಟಿದ್ರೆ ಅಟ್ಲೀಸ್ಟ್ ನಮಗೆ ಒಂದು ₹40 ಆದರೂ ಕೊಡಬೇಕಲ್ವಾ ವಾಪಸ್ಸು. ₹12 ಬರುತ್ತೆ ನಮಗೆ. ಯಾವ ನ್ಯಾಯ ಅದು? ಸೊ ಅದನ್ನು ಕೇಳಿದಾಗ ಸಿದ್ದರಾಮಯ್ಯ ಅವರು ಸರಿ ಇಲ್ಲ ಅಂತಾರೆ, DK ಶಿವಕುಮಾರ್ ಸರಿ ಇಲ್ಲ ಅಂತಾರೆ, ಅವ್ರ ಮೇಲೆ ಕರಪ್ಷನ್ ಇದೆ ಅಂತಾರೆ. BJPನಲ್ಲಿ ಹೋದ ತಕ್ಷಣ ಅವರೆಲ್ಲ ಸತ್ಯ ಹರಿಶ್ಚಂದ್ರಾಗ್ತಿದ್ದಾರೆ ಕೆಲವರು. ವೆಸ್ಟ್ ಬೆಂಗಾಲ್ನ ಒಬ್ಬ ಅಧಿಕಾರಿ, ಆತನ ಮೇಲೆ ಎಂಥ ದೊಡ್ಡ ಹಗರಣ ಇಬೇದು, ಶಾರದಾ ಚಿಟ್ ಫಂಡ್ ಅಂತ ದೊಡ್ಡ ಹಗರಣ ಆತನ ಮೇಲೆ ಇತ್ತು. ಆತನ ಮೇಲೆ ED CBI ರೈಡ್ ಆಯಿತು. ಅಸ್ಸಾಂನ ಮುಖ್ಯಮಂತ್ರಿ ಅವ್ರ ಮೇಲೆ ಕೇಸಸ್ ಇತ್ತು. ಪವಾರ್ ಮಹಾರಾಷ್ಟ್ರದವರು, ಅವ್ರ ಮೇಲೆ ಏನೆಲ್ಲ ಕೇಸಸ್ನ ಅಲಿಗೇಷನ್ಸ್, ಎಷ್ಟು ಕೋಟಿ ಹಣದ ಹಗರಣ ಇತ್ತು ಅಜಿತ್ ಪವಾರ್. ಆದರೆ ಇವತ್ತು ಅವರು BJPಗೆ ಬಂದಮೇಲೆ ಅವರೆಲ್ಲ ಶುದ್ಧ ಆದ್ರ? ಈಗ ಯಾವುದೂ ಇಲ್ವಾ? ಎಲೆಕ್ಟ್ರಾಲ್ ಬಾಂಡ್, ಆ ಎಲೆಕ್ಟ್ರಾಲ್ ಬಾಂಡ್ ಅಂದರೆ ಯಾವುದೋ ಒಂದು ಪಕ್ಷಕ್ಕೆ ದೇಣಿಗೆ ಕೊಡೋದು, ಸಾಮಾನ್ಯ ಪ್ರಜೆ ಕೂಡ ಕೊಡ್ಬೋದು, ಅಥವಾ ಯಾವುದೋ ಒಂದು ಕಂಪನಿ ನಡೆಸ್ತಾನೆ, ಆತನಿಗೆ ಒಂದು ₹100 ಕೋಟಿ ಆದಾಯ ಇದೆ ಅಂದರೆ ಅದರಲ್ಲಿ ಆತ ಕೊಡ್ಬೋದು. ಆದರೆ ಅದು ಕೊಡೋದು ಯಾರು ಅನ್ನೋಂಥ ಮಾಹಿತಿನೇ ಬಹಿರಂಗಪಡಿಸಿರ್ಲಿಲ್ಲ. ಅದನ್ನು ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡ್ಮೇಲೆ ಇವತ್ತು ಮಾಹಿತಿ ಬಹಿರಂಗ ಆಗಿದೆ. ಆ ಮಾಹಿತಿಯಲ್ಲಿ ಏನಿದೆ, ಯಾರ್ಯಾರ ಮೇಲೆ ED CBI ತನಿಖೆ ಆಗಿದೆ, ಅದಾಗಿದ್ದು ಒಂದಷ್ಟು ತಿಂಗಳಲ್ಲಿ ಅವರು BJP ಪಕ್ಷಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅದು ಭ್ರಷ್ಟಾಚಾರ ಅಲ್ವಾ? ಹಾಗಾಗಿ ಇನ್ನೂ ಅನೇಕ ಈ ರೀತಿಯಾದಂಥ ವಿಷಯಗಳು ಇವತ್ತು ನಮ್ಮ ಮುಂದೆ ಇದೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಹೇಗೆ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು, ಅದೇ ರೀತಿ ಮತ್ತು ಈ ದೇಶದಲ್ಲಿ ಹಿಂದೂ ಧರ್ಮವನ್ನು ಯಾವುದೇ ಪಕ್ಷದ ಸ್ವತ್ತಲ್ಲ. ನಮ್ಮನ್ನೆಲ್ಲ ಬದಲಾಗಿ ಅಂದರೆ ನಾವು ಬದಲಾಗ್ತೀವ? ಆಗಲ್ಲ. ನಮ್ಮನ್ನು ಪೂಜೆ ಮಾಡಬೇಡಿ ಅಂತ ಯಾರಾದರೂ ಹೇಳಿದ್ರೆ ಮಾಡದೇ ಇರ್ತೀವ? ನಮ್ಮ ತಾತ ಮುತ್ತಾತ ಕಾಲದಿಂದ ಮಾಡ್ಕೊಂಡು ಬರ್ತಿದ್ರು, ಇವತ್ತು ಮಾಡ್ತೀವಿ, ನಾಳೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಕೂಡ ಮಾಡ್ಕೊಂಡು ಹೋಗ್ತಾರೆ. ನಿಲ್ಲಿಸ್ತಾರ? ಅದರ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ನಮ್ಮ ತಾತ ಪೂಜೆ ಮಾಡಿರ್ತಾರ, ಇವತ್ತು ನಾನು ಸ್ವಲ್ಪ ಬದಲಾವಣೆ, ಕಾಲಕ್ಕೆ ತಕ್ಕಂತೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವು ಬದಲಾವಣೆ ಮಾಡ್ಕೊಂಡಿದ್ದೀವಿ ಹೊರತು, ಆದರೆ ನಮ್ಮ ಆಚರಣೆ ಅಂತೂ ನಾವು ನಿಲ್ಲಿಸೇ ಇಲ್ಲ, ಮಾಡ್ತಾನೆ ಬಂದಿದ್ದೀವಿ. ಹಾಗಾಗಿ ಹಿಂದುತ್ವ ಅನ್ನುವಂಥದ್ದಾಗಲಿ ಇವೆಲ್ಲ ಒಂದು ಪಕ್ಷಕ್ಕೆ ಸೀಮಿತ ಆಗಿರುವಂಥದ್ದಲ್ಲ. ಹಾಗಾಗಿ ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಸಮಾಜದವರು ಕೂಡ ನಾವು ಹೋದಂಥ ಕಡೆ ಎಲ್ಲ ಗ್ರಾಮಗಳಲ್ಲೂ ಬಂದು ತಮ್ಮ ಒಂದು ಸಹಮತವನ್ನು ಕೋರ್ತಾ ಇದ್ದೀರಾ. ದಯವಿಟ್ಟು ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡ್ಕೊಳ್ತೀವಿ. ದಯವಿಟ್ಟು ತಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ನಿಮ್ಮನ್ನೆಲ್ಲ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.